that the Musliman Waqf Repeal Bill 2025 as passed by Lok Sabha be taken into consideration. Those in favor will please say aye. Those against will please say no. I think the ayes have it, the ayes have it, the ayes have it. The motion is adopted. ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ರಾಜ್ಯಸಭೆಯಲ್ಲೂ ಕೂಡ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ಒಟ್ನಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ವಕ್ಫ್ ಯುದ್ಧದಲ್ಲಿ ಗೆದ್ದೇ ಬಿಡ್ತು ಅಂತ ಅನಿಸ್ತಾ ಇದೆ. ಒಟ್ನಲ್ಲಿ ನರೇಂದ್ರ ಮೋದಿ ಸರ್ಕಾರ ಏನು ಅಂದ್ಕೊಂಡಿತ್ತೋ, ಅವರ ಅವಧಿಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿತ್ತೋ ಅದೆಲ್ಲವನ್ನು ಕೂಡ ಹಂತ ಹಂತವಾಗಿ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಇನ್ನು ವಕ್ಫ್ ಬಿಲ್ನಲ್ಲಿ ತಿದ್ದುಪಡಿ ಬಂದಿರೋದಕ್ಕೆ ವಿಪಕ್ಷಗಳು ಒಂದು ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ರೆ, ಮುಸ್ಲಿಮರು ಮತ್ತೊಂದು ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಜೊತೆಗೆ ಮುಸ್ಲಿಮರಲ್ಲಿಯೇ ಕೆಲವೊಂದು ಜನ ಇದು ಒಳ್ಳೆಯ ಒಂದು ನಡೆ, ಈ ತಿದ್ದುಪಡಿ ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಕೆಲವು ಮಹಿಳೆಯರು ಪಟಾಕಿಯನ್ನು ಸಿಡಿಸಿ ಥ್ಯಾಂಕ್ ಯು ಮೋದಿಜಿ ಅಂತ ಹೇಳಿಬಿಟ್ಟು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಮಸೂದೆಯಲ್ಲಿ ಏನೆಲ್ಲ ಬದಲಾವಣೆ ಆಯಿತು, ಹಾಗೆ ಈ ಬದಲಾವಣೆಯಿಂದ ಮುಸ್ಲಿಮರಿಗೆ ಏನು ಲಾಭ, ಯಾವೆಲ್ಲ ಸವಲತ್ತುಗಳು ಸಿಗುತ್ತೆ, ಇದೆಲ್ಲವನ್ನ ಕೂಡ ನೋಡೋಣ. ಸ್ನೇಹಿತರೆ, ಭಾರಿ ವಿರೋಧಕ್ಕೆ ಕಾರಣವಾಗಿದ್ದಂತಹ ವಕ್ಫ್ ಮಸೂದೆ ಅಂದರೆ ವಕ್ಫ್ ತಿದ್ದುಪಡಿ ಮಸೂದೆ ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರಗೊಂಡಿದೆ. ಈಗಾಗಲೇ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿರುವ ಮಸೂದೆ ರಾಜ್ಯಸಭೆಯಲ್ಲಿ ತಡರಾತ್ರಿ ಪಾಸ್ ಆಗಿದೆ. ಈ ಮಸೂದೆಯ ಪರವಾಗಿ 128 ಮಂದಿ ಮತವನ್ನು ಚಲಾಯಿಸಿದ್ರೆ, ವಿರುದ್ಧವಾಗಿ 95 ಮಂದಿ ಮತವನ್ನು ಚಲಾಯಿಸಿದ್ರು. ರಾಜ್ಯಸಭೆಯಲ್ಲಿ ಇದನ್ನು ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಂಡನೆಯನ್ನು ಮಾಡಿದ್ರು. ಈ ಮಸೂದೆ ಮುಸ್ಲಿಂ ಮಹಿಳೆಯರಿಗೆ ಬಲವನ್ನು ಕೊಡ್ತದೆ. ಇನ್ನು ಮುಸ್ಲಿಮರಲ್ಲಿ ಎಲ್ಲರ ಹಕ್ಕುಗಳನ್ನು ರಕ್ಷಿಸುವಂತಹ ಉದ್ದೇಶವನ್ನು ಹೊಂದಿದ್ದು, ಈ ಮಸೂದೆಗೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ, ಇದು ಆಸ್ತಿಗೆ ಮಾತ್ರ ಸಂಬಂಧಿಸಿದೆ ಅಂತ ಹೇಳಿಬಿಟ್ಟು ಕಿರಣ್ ರಿಜಿಜು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ಮಸೂದೆಯನ್ನು ವಿರೋಧಿಸಿ ವಿರೋಧ ಪಕ್ಷಗಳು ಸದನದಲ್ಲಿ ಕಪ್ಪು ವಸ್ತ್ರವನ್ನು ಧರಿಸಿದ್ರು. ಕೊನೆಗೆ ಇದು ಅಂತಿಮವಾಗಿ ಅಂಗೀಕಾರಗೊಂಡಿದೆ. ಈ ಮಸೂದೆ ಕಾನೂನು ಆಗಲಿಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಒಪ್ಪಿಗೆಗಾಗಿ ಕಾಯ್ತಾ ಇದೆ. ರಾಜ್ಯಸಭೆಯಲ್ಲಿ ನಡೆದ ವಿಸ್ತೃತ ಚರ್ಚೆಯ ನಂತರ ಇವತ್ತು ಬೆಳಗ್ಗೆ ವಕ್ಫ್ ತಿದ್ದುಪಡಿ ಮಸೂದೆ 2025 ಅಂಗೀಕರಿಸಲಾಯಿತು. ಲೋಕಸಭೆಯಲ್ಲಿ 288 ಸಂಸದರು ಮತ್ತು 232 ಸಂಸದರು ಇದನ್ನು ಅನುಮೋದಿಸಿದ ನಂತರ ರಾಜ್ಯಸಭೆಯಲ್ಲಿ 128 ಪರವಾಗಿ ಮತ್ತು 95 ವಿರುದ್ಧವಾಗಿ ಮತಗಳು ಬಿತ್ತು ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ವಕ್ಫ್ ಮಸೂದೆಯನ್ನ ಯಾಕೆ ವಿರೋಧಿಸ್ತಾ ಇದ್ರು, ಈ ಮಸೂದೆಯಲ್ಲಿ ಏನಿದೆ ನೋಡೋಣ. ಮಸೂದೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಬೇರೆ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವಂತಹ ವಕ್ಫ್ ಮಂಡಳಿ ಪ್ರವೃತ್ತಿಗೆ ಬ್ರೇಕ್ ಹಾಕುವಂತಹ ಒಂದು ಕಾರ್ಯವನ್ನ ಈ ತಿದ್ದುಪಡಿ ಬಿಲ್ ಹಾಕುತ್ತೆ. ಅಲ್ಲದೆ ವಕ್ಫ್ ಮಂಡಳಿಯ ಸದಸ್ಯರಾಗಲಿಕ್ಕೆ ಮುಸ್ಲಿಮೇತರರಿಗೂ ಕೂಡ ಅವಕಾಶವನ್ನ ಕೊಡುತ್ತೆ. ಇನ್ಮುಂದೆ ಮಹಿಳೆಯರಿಗೂ ಕೂಡ ವಕ್ಫ್ ಆಡಳಿತ ಮಂಡಳಿಯಲ್ಲಿ ಪ್ರಾತಿನಿಧ್ಯ ಸಿಗುತ್ತೆ. ಇದರ ಜೊತೆಗೆ ಬೋಹ್ರಾ ಆಗಾಖಾನಿ ಸಮುದಾಯಕ್ಕೆ ಪ್ರತ್ಯೇಕ ವಕ್ಫ್ ಮಂಡಳಿ ಸ್ಥಾಪನೆಯನ್ನ ಈ ಬಿಲ್ ಮಾಡುತ್ತೆ. ಇನ್ನು ವಕ್ಫ್ ಮಂಡಳಿ ಆಸ್ತಿಗಳ ನಿರ್ವಹಣೆಗೆ ಕೇಂದ್ರೀಕೃತ ಮಂಡಳಿ ರಚನೆಯಾಗುತ್ತೆ. ಜೊತೆಗೆ ಮಹಾಲೇಖಪಾಲರ ಮೂಲಕ ವಕ್ಫ್ ಬೋರ್ಡ್ನ ಆಡಿಟಿಂಗ್ ನಡೆಯುತ್ತೆ. ಇನ್ನು ಮುಸ್ಲಿಮೇತರರಿಗೆ ಅವಕಾಶ ಕೊಡೋದಕ್ಕೆ ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ಇದಲ್ಲದೆ ಈ ಬಿಲ್ನಿಂದ ಮುಸ್ಲಿಮರ ಹಕ್ಕನ್ನು ಕಸಿಯಲಾಗ್ತಾ ಇದೆ ಅಂತ ಹೇಳಿ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಇನ್ನು ಈ ವಕ್ಫ್ ಅನ್ನುವಂಥದ್ದು ವಕೂಫಾ ಅನ್ನುವಂತಹ ಒಂದು ಅರೇಬಿಕ್ ವರ್ಡ್ ನಿಂದ ಹುಟ್ಕೊಂಡಿದೆ. ಈ ವಕೂಫಾನಿಂದ ಹುಟ್ಕೊಂಡಿರೋದೇ ವಕ್ಫ್. ಇದರರ್ಥ ಒಂದೆಡೆ ನಿಲ್ಲಿಸೋದು ಅಥವಾ ಶರಣಾಗಿಸೋದು ಅಂತ ಅರ್ಥ. ಅಂದ್ರೆ ಸಾರ್ವಜನಿಕ ಕಲ್ಯಾಣಕ್ಕಾಗಿ ನೀಡಿದಂತಹ ದೇಣಿಗೆಯನ್ನ, ಫಂಡನ್ನ ಒಂದ್ ಕಡೆ ಸಂರಕ್ಷಿಸೋದು. 27 ದೇಶಗಳ ವಕ್ಫ್ ಆಸ್ತಿಗಳ ಮೇಲೆ ಕೆಲಸ ಮಾಡುವ ಸಂಸ್ಥೆಯಾದ ಅಕಾಫ್ ಪ್ರಾಪರ್ಟೀಸ್ ಇನ್ವೆಸ್ಟ್ಮೆಂಟ್ ಫಂಡ್ AIPF ಪ್ರಕಾರ ಇವ್ರು ಏನ್ ಹೇಳ್ತಾರಂತಂದ್ರೆ, ಇಸ್ಲಾಂನಲ್ಲಿ ಒಬ್ಬ ವ್ಯಕ್ತಿಯು ಧಾರ್ಮಿಕ ಕಾರಣಗಳಿಗೆ ಅಥವಾ ದೇವರ ಹೆಸರಿನಲ್ಲಿ ತನ್ನ ಆಸ್ತಿಯನ್ನ ದಾನ ಮಾಡಿದ್ರೆ ಅದನ್ನ ವಕ್ಫ್ ಆಸ್ತಿ ಅಂತ ಹೇಳಿ ಕರೀತಾರೆ. ಅದು ಕೆಲವು ಅಂದ್ರೆ ₹1 ಕೊಡಬಹುದು, ₹100 ಕೊಡಬಹುದು, ಲಕ್ಷನೂ ಕೊಡಬಹುದು, ಕೋಟಿನೂ ಕೊಡಬಹುದು, ಅಥವಾ ಚಿನ್ನಾಭರಣ ಆಗಿರಬಹುದು, ಒಂದು ದೊಡ್ಡ ಕಟ್ಟಡನೇ ಆಗಿರಬಹುದು, ಮನೆ ಆಗಿರಬಹುದು, ಹೊಲ ಆಗಿರಬಹುದು, ಗದ್ದೆ, ತೋಟ. ಇದಷ್ಟೇ ಅಲ್ಲ, ಫ್ಯಾನ್, ಕೂಲರ್, ಸೈಕಲ್, ಟಿವಿ, ಫ್ರಿಡ್ಜ್ ಏನ್ ಬೇಕಾದ್ರೂ ಕೊಡಬಹುದು. ಇದೆಲ್ಲವನ್ನು ಕೂಡ ದಾನವಾಗಿ ಪರಿಗಣಿಸಲಾಗುತ್ತೆ. ಇನ್ನು ಸಾಮಾನ್ಯವಾಗಿ ಇಂಥ ಆಸ್ತಿಗಳನ್ನ ಏನ್ ಹೇಳ್ತಾರಂತಂದ್ರೆ ಅಲ್ಲಾಹುವಿನ ಆಸ್ತಿ ಅಂತ ಮುಸ್ಲಿಮರು ನಂಬ್ತಾರೆ.
ವಕ್ಫ್ಗೆ ತನ್ನ ಆಸ್ತಿಯನ್ನು ನೀಡುವ ವ್ಯಕ್ತಿಯನ್ನ ಏನಂತ ಕರೀತಾರೆ ಅಂದ್ರೆ ವಕೀಫಾ ಅಂತ ಹೇಳಿ ಕರೆಯಲಾಗುತ್ತೆ. ವಕೀಫಾ ತನ್ನ ಆಸ್ತಿಯಿಂದ ಬರುವಂತಹ ಆದಾಯವನ್ನ ಶಿಕ್ಷಣ ಅಥವಾ ಆಸ್ಪತ್ರೆಗಳಿಗೆ ಮಾತ್ರ ಖರ್ಚು ಮಾಡಬೇಕು ಅನ್ನುವಂತಹ ಷರತ್ತನ್ನ ವಿಧಿಸಿದ್ರೆ ಆ ಆದಾಯವನ್ನ ಅದಕ್ಕಾಗಿ ವಿನಿಯೋಗಿಸಬೇಕಾಗುತ್ತೆ. ಅನಾಥ ಮಕ್ಕಳಿಗೆ ಖರ್ಚು ಮಾಡಲಿಕ್ಕೆ ಬಯಸಿದ್ರೆ ಅದರ ಉದ್ದೇಶಕ್ಕಾಗಿಯೇ ಬಳಸಬೇಕಾಗುತ್ತೆ. ಇವನ್ನ ಧರ್ಮದ ಹೊರತಾಗಿ ಯಾವುದೇ ಉದ್ದೇಶಕ್ಕಾಗಿ ಮಾರಾಟವನ್ನ ಮಾಡುವಂತಿಲ್ಲ, ಹಾಗೆ ಬಳಸುವಂತಿಲ್ಲ ಅನ್ನುವಂತಹ ನಿಯಮ ಇದೆ. ಅಂದ್ರೆ ವಕ್ಫ್ ಆಸ್ತಿ ಅಂತ ಹೇಳಿದ್ರೆ ಇಂತಿಂತದಕ್ಕೆ ಹೀಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಇನ್ನು ಈ ಹೊಸ ಮಸೂದೆ ಮಂಡನೆಯಾಗಿದ್ದು ಯಾವಾಗ? ಮುಸ್ಲಿಮರು ದಾನ ಮಾಡಿದಂತಹ ಆಸ್ತಿಗಳ ನಿರ್ವಹಣೆಯನ್ನು ನಿಯಂತ್ರಿಸುವಂತಹ 1995ರ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡುವ ಈ ಮಸೂದೆಯನ್ನ ಆರಂಭದಲ್ಲಿ 2024ರ ಆಗಸ್ಟ್ 8ರಂದು ಸಂಸತ್ನಲ್ಲಿ ಮೊದಲ ಬಾರಿಗೆ ಮಂಡಿಸಲಾಯಿತು. ಆದಾಗ್ಯೂ ಕೂಡ ವಿಪಕ್ಷಗಳು ಮತ್ತು ವಿವಿಧ ಮುಸ್ಲಿಂ ಸಂಘಟನೆಗಳು ಒಂದು ರೀತಿಯಲ್ಲಿ ತೀವ್ರ ಪ್ರತಿಭಟನೆಯನ್ನೇ ಮಾಡಿದ್ವು ಅಂತಾನೆ ಹೇಳಬಹುದು. ಈ ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿ ಜೆಪಿಸಿಗೆ ಕಳುಹಿಸಲಾಯಿತು. ನಂತರ ವಾರಗಳ ಕಾಲ ನಡೆದಂತಹ ಚರ್ಚೆಯ ನಂತರ ಬಿಜೆಪಿ ಮಸೂದೆಗೆ 14 ತಿದ್ದುಪಡಿಗಳನ್ನು ಅಂಗೀಕರಿಸಲಾಯಿತು. ವಿರೋಧ ಪಕ್ಷದ ಸಂಸದರು ಪ್ರಸ್ತಾಪಿಸಿದಂತಹ 44 ತಿದ್ದುಪಡಿಗಳನ್ನು ಬಿಜೆಪಿ ಸಂಸದೆ ಜಗದಾಂಬಿಕಾ ಪಾಲ್ ನೇತೃತ್ವದ ಸಮಿತಿಯು ತಿರಸ್ಕರಿಸಿತು. ಈ ಮಸೂದೆಯನ್ನ ಅಂತಿಮವಾಗಿ ಫೆಬ್ರವರಿಯಲ್ಲಿ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿತು. ಇನ್ನು ಕೆಲವೊಂದು ಅಂದ್ರೆ ಆಗ್ಲೇ ಹೇಳ್ದಂಗೆ ಮುಸ್ಲಿಮರು ಕೊಡುವಂತಹ ದೇಣಿಗೆಗಳಿರುತ್ತಲ್ವಾ, ಇದರಲ್ಲಿ ಹೆಚ್ಚಿನವುದಕ್ಕೆ ಸರಿಯಾದ ದಾಖಲೆಗಳಿರೋದಿಲ್ಲ, ಸರಿಯಾದ ಡಾಕ್ಯುಮೆಂಟ್ಸ್ಗಳು ಇರೋದಿಲ್ಲ. ಅಂಥವುಗಳನ್ನ ವಕ್ಫ್ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡಲಾಗ್ತಾ ಇದೆ. ಅಂತಹ ಒಂದು ದೇಣಿಗೆಯಿಂದ ಬರುವಂತಹ ಹಣವನ್ನ ಮಸೀದಿಗಳು, ಸ್ಮಶಾನಗಳು, ಮದ್ರಾಸಗಳು ಮತ್ತು ಅನಾಥಾಶ್ರಮಗಳನ್ನು ನಿರ್ವಹಿಸಲಿಕ್ಕೆ ಬಳಸಲಾಗ್ತಾ ಇದೆ. ಇನ್ನು ನೀವು ಒಂದು ಆಸ್ತಿಯನ್ನ ವಕ್ಫ್ ಅಂತ ಹೇಳಿ ಗುರುತು ಮಾಡಿದ್ರೆ ಅಥವಾ ಘೋಷಿಸಿದ್ರೆ ನಂತರ ಅದನ್ನು ವರ್ಗಾಯಿಸಲಿಕ್ಕೆ ಕೂಡ ಅಥವಾ ಮಾರಾಟ ಮಾಡಲಿಕ್ಕೂ ಸಾಧ್ಯವಿಲ್ಲ. ಇನ್ನು ಒಂದು ವರದಿಯ ಪ್ರಕಾರ ದೇಶದಲ್ಲಿ ವಕ್ಫ್ ಮಂಡಳಿಗಳು 8.2 ಲಕ್ಷ ಆಸ್ತಿಗಳನ್ನು ನಿಯಂತ್ರಿಸ್ತಾ ಇದೆ. ಇದು 9.4 ಲಕ್ಷ ಎಕರೆಗಳಿಗಿಂತಲೂ ಜಾಸ್ತಿ, ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಹೊಸ ತಿದ್ದುಪಡಿ ಮಸೂದೆ ಇದೆಯಲ್ವಾ, ಇದರ ಉದ್ದೇಶ ಏನು? ಇದೇನ್ ಮಾಡುತ್ತೆ? ವಕ್ಫ್ ಆಸ್ತಿಗಳ ನಿಯಂತ್ರಣ ಮತ್ತೆ ಮೇಲ್ವಿಚಾರಣೆಯಲ್ಲಿನ ಸವಾಲುಗಳನ್ನು ಬಗೆಹರಿಸಲಿಕ್ಕೆ 1995ರ ವಕ್ಫ್ ಕಾಯ್ದೆಯನ್ನು ಬದಲಾಯಿಸುವ ಅಥವಾ ತಿದ್ದುಪಡಿ ಮಾಡುವ ಗುರಿಯನ್ನ ಇದು ಹೊಂದಿದೆ. ಏನು ಪ್ರಸ್ತಾವಿತ ತಿದ್ದುಪಡಿಗಳು ಭಾರತದಾದ್ಯಂತ ವಕ್ಫ್ ಆಸ್ತಿಗಳ ಆಡಳಿತವನ್ನು ಹೆಚ್ಚಿಸೋದು ಮತ್ತು ಹೆಚ್ಚು ಪರಿಣಾಮಕಾರಿ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳೋದರ ಮೇಲೆ ಕೇಂದ್ರೀಕರಿಸುತ್ತವೆ. ಅಂದ್ರೆ ವಕ್ಫ್ ಆಸ್ತಿಗಳನ್ನು ನಿಯಂತ್ರಿಸುವಲ್ಲಿ ಮತ್ತು ಅವುಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವಲ್ಲಿ ಸರ್ಕಾರಕ್ಕೆ ಅಧಿಕಾರವನ್ನು ಕೊಡ್ತದೆ. ಅಲ್ಲದೆ ಮಸೂದೆಯ ಪ್ರಮುಖ ನಿಬಂಧನೆಗಳಲ್ಲಿ ವಕ್ಫ್ ಕಾಯ್ದೆಯನ್ನ ಮರುನಾಮಕರಣ ಮಾಡೋದು, ವಕ್ಫ್ನ ವ್ಯಾಖ್ಯಾನಗಳನ್ನ ನವೀಕರಿಸೋದು, ನೋಂದಣಿ ಪ್ರಕ್ರಿಯೆಗಳನ್ನು ಸುಧಾರಿಸೋದು ಮತ್ತು ವಕ್ಫ್ ದಾಖಲೆಗಳ ನಿರ್ವಹಣೆಯನ್ನು ಸುಗಮಗೊಳಿಸಲಿಕ್ಕೆ ತಂತ್ರಜ್ಞಾನವನ್ನು ಪರಿಚಯಿಸುವುದು ಸೇರಿದೆ. ಇನ್ನು ವಕ್ಫ್ ಮಂಡಳಿಯಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ? ಕೇಂದ್ರ ಸರ್ಕಾರದ ಪ್ರಕಾರ ವಕ್ಫ್ ಮಂಡಳಿಗೆ ಸಂಬಂಧಿಸಿದ ಸಾಕಷ್ಟು ಸಮಸ್ಯೆಗಳಿವೆ. ವಕ್ಫ್ ಆಸ್ತಿಗಳ ರದ್ದತಿ ಅಸಾಧ್ಯವಾಗಿದೆ. ಅಂದ್ರೆ ಒಂದ್ಸಲ ನೀವು ವಕ್ಫ್ ಆಸ್ತಿ ಅಂತ ಘೋಷಿಸಿದ್ರೆ ಅದನ್ನ ರದ್ದು ಮಾಡಕ್ಕೆ ಆಗಲ್ಲ, ಅದು ವಕ್ಫ್ ಆಸ್ತಿಯಾಗಿಯೇ ಇರುತ್ತೆ ಅನ್ನುವಂತಹ ಒಂದು ಸಿದ್ಧಾಂತ ತುಂಬಾ ವಿವಾದಗಳನ್ನು ಹುಟ್ಟುಹಾಕಿದೆ. ಇನ್ನು 1995ರ ವಕ್ಫ್ ಕಾಯ್ದೆ ಮತ್ತು ಅದರ 2013ರ ತಿದ್ದುಪಡಿ ಒಂದು ರೀತಿಯಲ್ಲಿ ಯಾವುದೇ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಅಕ್ರಮ ಭೂಸ್ವಾಧೀನ, ದುರುಪಯೋಗ, ಮಾಲೀಕತ್ವದ ವಿವಾದಗಳು, ನೋಂದಣಿ ಮತ್ತು ಸಮೀಕ್ಷೆಗಳಲ್ಲಿನ ವಿಳಂಬಗಳು, ಸಚಿವಾಲಯಕ್ಕೆ ಮೊಕದ್ದಮೆ ಮತ್ತು ದೂರುಗಳು ತುಂಬಾ ಹೆಚ್ಚಾಗಿ ಬರ್ತಾ ಇತ್ತು. ಇದು ತುಂಬಾ ಸಮಸ್ಯೆಗೆ ಕಾರಣವಾಯಿತು. ಇದಿಷ್ಟೇ ಅಲ್ಲದೆ ವಕ್ಫ್ ನ್ಯಾಯಮಂಡಳಿ ನೀಡಿದ ತೀರ್ಪುಗಳನ್ನು ಉನ್ನತ ನ್ಯಾಯಾಲಯಗಳಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗ್ತಾ ಇರಲಿಲ್ಲ. ಇದು ವಕ್ಫ್ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಮೇಲಿನ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಕೆಲವು ರಾಜ್ಯ ವಕ್ಫ್ ಮಂಡಳಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತುಂಬಾ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ. ಇನ್ನು ವಕ್ಫ್ ಕಾಯ್ದೆಯ ಸೆಕ್ಷನ್ 40 ಖಾಸಗಿ ಆಸ್ತಿಗಳನ್ನ ವಕ್ಫ್ ಅಂತ ಘೋಷಿಸಲಿಕ್ಕೆ ಹಾಗೆ ಅದನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ. ಇದು ಕಾನೂನು ವಿವಾದಗಳಿಗೆ ಕಾರಣವಾಗಿತ್ತು. ಇನ್ನು ಈ ಮಸೂದೆಯಿಂದ ಬಡವರಿಗೆ ಪ್ರಯೋಜನವಾಗುತ್ತಾ? ಕೇಂದ್ರೀಕೃತ ಡಿಜಿಟಲ್ ಪೋರ್ಟಲ್ ಮೂಲಕ ವಕ್ಫ್ ಆಸ್ತಿ ನಿರ್ವಹಣೆಯ ಡಿಜಿಟಲೀಕರಣ, ಟ್ರ್ಯಾಕಿಂಗ್, ಗುರುತಿಸುವಿಕೆ ಮತ್ತು ಮೇಲ್ವಿಚಾರಣೆಯನ್ನು ಸುಧಾರಿಸುತ್ತದೆ. ಇದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸುತ್ತದೆ. ಇನ್ನು ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ನಿರ್ವಹಣೆಯ ಕ್ರಮಗಳು ಹಣಕಾಸಿನ ದುರುಪಯೋಗವನ್ನು ತಡೆಗಟ್ಟುತ್ತವೆ, ಹಣವನ್ನ ಕಲ್ಯಾಣ ಉದ್ದೇಶಗಳಿಗಾಗಿ ಬಳಸೋದನ್ನ ಖಚಿತಪಡಿಸುತ್ತವೆ. ಇನ್ನು ವಕ್ಫ್ ಭೂಮಿಗಳ ದುರುಪಯೋಗ ಮತ್ತು ಅಕ್ರಮ ಸ್ವಾಧೀನ ತಡೆಗಟ್ಟುವ ಮೂಲಕ ಆದಾಯವು ಹೆಚ್ಚಾಗ್ತದೆ. ವಕ್ಫ್ ಮಂಡಳಿಗಳು ಆರ್ಥಿಕವಾಗಿ ಹಿಂದುಳಿದವರಿಗೆ ಆರೋಗ್ಯ ರಕ್ಷಣೆ, ಶಿಕ್ಷಣ, ವಸತಿ ಮತ್ತು ಜೀವನೋಪಾಯ ಬೆಂಬಲ ಕಾರ್ಯಕ್ರಮಗಳಿಗೆ ಹಣಕಾಸು ಒದಗಿಸಲಿಕ್ಕೆ ಅನುವು ಮಾಡಿಕೊಡುತ್ತದೆ. ನಿಯಮಿತ ಲೆಕ್ಕ ಪರಿಶೋಧನೆಗಳು ಮತ್ತು ತಪಾಸಣೆಗಳು ಆರ್ಥಿಕ ಶಿಸ್ತನ್ನ ಮತ್ತಷ್ಟು ಉತ್ತೇಜಿಸುತ್ತವೆ ಮತ್ತು ವಕ್ಫ್ ನಿರ್ವಹಣೆಯಲ್ಲಿ
ಸಾರ್ವಜನಿಕ ನಂಬಿಕೆಯನ್ನ ಹುಟ್ಟುಹಾಕ್ತದೆ. ಈ ಎಲ್ಲ ಕಾರಣಗಳಿಗಾಗಿ ವಕ್ಫ್ನಲ್ಲಿ ತಿದ್ದುಪಡಿಯನ್ನ ಮಾಡಲಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಜನರಿಗೆ ಅಂದ್ರೆ ಎಷ್ಟು ಲಾಭವಾಗುತ್ತೆ ಏನು ಅನ್ನುವಂಥದ್ದನ್ನ ನೋಡಬೇಕು. ಒಟ್ನಲ್ಲಿ ಇದು ಬಿಜೆಪಿ ಸರ್ಕಾರಕ್ಕೆ ಸಿಕ್ಕಂತಹ ದೊಡ್ಡ ಯಶಸ್ಸು ಅಂತಾನೆ ಹೇಳಬಹುದು. ಕೊನೆಗೂ ಕೂಡ ಆಗ್ಲೇ ಹೇಳಿದಂತೆ ನರೇಂದ್ರ ಮೋದಿ ಸರ್ಕಾರ ಈ ವಕ್ಫ್ ವಾರ್ನಲ್ಲಿ ಗೆದ್ದು ಬೀಗಿದೆ ಅಂತಾನೆ ಹೇಳಬಹುದು.